ಇರಾನ್ ಯುದ್ಧದ ಸಂಘರ್ಷದಲ್ಲಿ ಈಗ ಯಾವ ರೀತಿಯಾಗಿ ಭಾರತದ ಮೇಲೆ ಎಫೆಕ್ಟ್ ಬೀರ್ತಾ ಇದೆ ಎಲ್ಲವೂ ಕೂಡ ಗಮನಿಸಬೇಕಾಗುತ್ತೆ. ಧಾರವಾಡದ ಜಿಲ್ಲಾಧಿಕಾರಿ ಸ್ನೇಹಲ್ ಆರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈಗ ವದಂತಿ ನಂಬಿ ಆತಂಕ ಪಡಬೇಡಿ ಅಂತ ಡಿಸಿ ಹೇಳಿದ್ದಾರೆ. ಇನ್ನು 4 ರಿಂದ 5 ದಿನದವರೆಗೆ ಬೇಕಾಗುವಷ್ಟು ಸಂಗ್ರಹ ಇದೆ. ಸುಳ್ಳು ಸುದ್ದಿ ಹರಡಿದರೆ ಕಾನೂನು ಕ್ರಮ ಅಂತ ಈಗ ಡಿಸಿ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಧಾರವಾಡ ಜಿಲ್ಲೆಯಲ್ಲಿ ಇಂಧನ ಕೊರತೆ ಇಲ್ಲ. ಧಾರವಾಡದ ಅಧಿಕಾರಿ ಸ್ನೇಹಲ್ ಆರ್ ಈಗ ಹೇಳಿಕೆ ಕೊಟ್ಟಿದ್ದಾರೆ. ವದಂತಿ ಏನೇನು ಬರ್ತಾ ಇದೆ ಅದನ್ನು ನಂಬಬೇಡಿ, ಡಿಸಿ ಎಚ್ಚರಿಕೆ ಕೊಡ್ತಾ ಇರೋದು. ನೋಡಿ, ಒಂದ್ ಕಡೆ ಯುದ್ಧ ಜೋರಾಗಿ ನಡೀತಾ ಇದೆ. ಅದಕ್ಕೆ ಎಫೆಕ್ಟ್ ಆಗಿ ಭಾರತದಲ್ಲಿ ಈಗ ಪೆಟ್ರೋಲ್ ಡೀಸೆಲ್ನ ಕೊರತೆ ಹೆಚ್ಚಾಗ್ತಾ ಇದೆ. ಇಷ್ಟು ದಿವಸ LPG ಸಮಸ್ಯೆ ಆಗ್ತಾ ಇತ್ತು, ಆದ್ರೆ ಈಗ ಪೆಟ್ರೋಲ್ ಕೊರತೆ ಕೂಡ ಇದೆ. ಹಾಗಾಗಿ ಯಾವುದೇ ರೀತಿ ವದಂತಿಗಳು ಬಂದರೆ ಅದನ್ನು ನಂಬಬೇಡ್ರಿ. 4 ರಿಂದ 5 ದಿನದವರೆಗೆ ಕೂಡ ಸ್ಟಾಕ್ ಇದೆ. ಸೊ ಹಾಗಾಗಿ ಸುಳ್ಳು ಸುದ್ದಿಯನ್ನು ಹರಡಿದ್ರೆ ಕಾನೂನು ಕ್ರಮ ತೆಗೆದುಕೊಳ್ತೀವಿ ಅಂತ ಹೇಳಿ ಸ್ನೇಹಲ್ ಆರ್ ಡಿಸಿ ಅವರು ಮಾತನಾಡಿದ್ದಾರೆ. ಧಾರವಾಡ ಜಿಲ್ಲೆಯಲ್ಲಿ ಇಂಧನ ಕೊರತೆ ಇಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ. ಎಲ್ಲ ಸಾರ್ವಜನಿಕರ ಗಮನಕ್ಕೆ, ಇತ್ತೀಚಿನ ದಿನಗಳಲ್ಲಿ ಏನು ಸಮಸ್ಯೆಗಳು ನಾವು ಎದುರಿಸ್ತಾ ಇದ್ದೀವಿ, ಆ ನಿಟ್ಟಿನಲ್ಲಿ ಸಾಕಷ್ಟು ಸುಳ್ಳು ಸುದ್ದಿಗಳು ಕೂಡ ಹಬ್ಬಿತಾ ಇದ್ದು ಅದರಿಂದ ಸಾರ್ವಜನಿಕರು ಆತಂಕಕ್ಕೊಳಗಾಗ್ತಾ ಇದ್ದಾರೆ. ಅದರಲ್ಲೂ ವಿಶೇಷವಾಗಿ LPG ಹಾಗೂ ಡೀಸೆಲ್ ಮತ್ತು ಪೆಟ್ರೋಲಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ತಪ್ಪು ಮಾಹಿತಿ ಸಾರ್ವಜನಿಕರಲ್ಲಿ ಮೂಡಿ ಬರ್ತಾ ಇದೆ. ದಯವಿಟ್ಟು ಇವುಗಳಿಗೆ ತಾವು ಕಿವಿ ಕೊಡಬಾರ್ದು ಅಂತ ನಾವು ನಿಮ್ಮಲ್ಲಿ ಮನವರಿಕೆ ಮಾಡ್ತಾ ಇದ್ದೀವಿ. ನಮ್ಮ ಜಿಲ್ಲೆಯಲ್ಲಿ ಎಲ್ಲ ಪೆಟ್ರೋಲ್ ಬಂಕ್ಸ್ಗಳಲ್ಲಿ ಕೂಡ ಸಾಕಷ್ಟು ಸ್ಟಾಕ್ ನಮ್ಮಲ್ಲಿ ದಾಸ್ತಾನು ಲಭ್ಯ ಇದೆ. ಸುಮಾರು 4 ರಿಂದ 5 ದಿನಗಳಿಗೆ ಆಗುವಷ್ಟು ದಾಸ್ತಾನು ನಮ್ಮಲ್ಲಿ ಲಭ್ಯ ಇದೆ. ಆದಾಗ್ಯೂ ಕೂಡ ನಮ್ಮ ಜಿಲ್ಲೆಯಲ್ಲಿ ಪ್ರತಿನಿತ್ಯ 60 ರಿಂದ 65 KL ಡೀಸೆಲ್ ಮತ್ತು ಪೆಟ್ರೋಲ್ ಸೇಲ್ಸ್ ಆಗ್ತಾ ಇತ್ತು. ಅದು ಕಳೆದ 2 ದಿನಗಳಿಂದ ಅಕ್ಕಪಕ್ಕದ ಜಿಲ್ಲೆಗಳಲ್ಲಿ ತಪ್ಪು ಮಾಹಿತಿ ಹರಡಿಬಿಟ್ಟು ಡೀಸೆಲ್ ಮತ್ತು ಪೆಟ್ರೋಲದು ಕೊರತೆ ಉಂಟಾಗ್ತಾ ಇದೆ ಅಂತ ಹೇಳಿ ಸಾಕಷ್ಟು ಸುಳ್ಳು ಮಾಹಿತಿ ಪಬ್ಲಿಕಲ್ಲಿ ತಿಳಿದು ಬಂದಿರೋದ್ರಿಂದ ಸುಮಾರು 100 ರಿಂದ 110 KL ನಮ್ಮಲ್ಲಿ ಸೇಲ್ಸ್ ಆಗ್ತಾ ಇದೆ. ಯಾರು ಕೂಡ ಸಾರ್ವಜನಿಕರು ಆತಂಕಕ್ಕೆ ಒಳಗಾಗಬಾರ್ದು. ಇದಾಗ್ಯೂ ಕೂಡ ಕೆಲವೊಂದು ಪೆಟ್ರೋಲ್ ಬಂಕ್ಸ್ ಒತ್ತಡದಿಂದ ಕ್ಲೋಸರ್ ಆಗಿರಬಹುದು, ಬಟ್ ಅವುಗಳು ರೀಫಿಲ್ ಮಾಡಿ ಅವರು ಮತ್ತೆ ಚಾಲೂ ಮಾಡ್ತಾರೆ. ಸೊ ದಯವಿಟ್ಟು